मैं कर्नल सोफिया कुरैशी ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದಂತಹ ಅಟ್ಯಾಕ್ ವಿಚಾರ ಏನು, ನಮ್ಮ 26 ಜನ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿ ಹಾಕಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲೇ, ಅದರಲ್ಲೂ ಮಹಿಳೆಯರ ನೇತೃತ್ವದಲ್ಲೇ ಸೇನೆಯನ್ನು ಮುನ್ನಡೆಸಿ ಉಗ್ರರನ್ನು ಸದೆಬಡಿಯಲಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಕರ್ನಲ್ ಸೋಫಿಯಾ ಖುರೇಶಿ ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಸಾಧನೆಯ ಪ್ರತೀಕ. ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ, ಆಪರೇಷನ್ ಸಿಂಧೂರ್ನಲ್ಲಿ ಕರ್ನಲ್ ಸೋಫಿಯಾ, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ವಿದೇಶ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಒಟ್ಟಾಗಿ ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. 18 ದೇಶಗಳ ಫೋರ್ಸ್ 18 ಸೈನಿಕ ಕಾರ್ಯಾಚರಣೆಯಲ್ಲಿ ಭಾರತವನ್ನು ಮುನ್ನಡೆಸಿದಂತಹ ಏಕೈಕ ಮಹಿಳಾ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ. ಗುಜರಾತ್ ಮೂಲದ ಸೋಫಿಯಾ ಖುರೇಶಿ ಬಯೋಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಮತ್ತು ಸೇನೆಯ ಸಿಗ್ನಲ್ ಕೋರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾಂಗೋದಲ್ಲಿ 6 ವರ್ಷಗಳ ಕಾಲ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಸೋಫಿಯಾ ಖುರೇಶಿ, ಇವರ ತಾತ ಕೂಡ ಸೇನೆಯಲ್ಲಿದ್ದರು ಮತ್ತು ಇವರ ಪತಿ ಮೆಕನೈಸ್ಡ್ ಇನ್ಫ್ಯಾಂಟ್ರಿಯ ಅಧಿಕಾರಿ ಕೂಡ ಆಗಿದ್ದಾರೆ. ಇಂಥ ದಿಟ್ಟ ಕಾರ್ಯಾಚರಣೆಯನ್ನು ಮಾಡಿದಂತಹ ಭಾರತೀಯ ಸೇನೆಗೆ, ಅದನ್ನು ಮುನ್ನಡೆಸಿದಂತಹ ಮಹಿಳಾ ಶಕ್ತಿಗಳಿಗೆ, ನಿರ್ಧಾರ ತೆಗೆದುಕೊಂಡಂತಹ ಸರ್ಕಾರಕ್ಕೆ, ಒಟ್ಟಾರೆ ಇದರಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಾಹಿನಿ ಪರವಾಗಿ ಬಿಗ್ ಸೆಲ್ಯೂಟ್.